ಇಂದಿರಾ ಕ್ಯಾಂಟೀನ್ ಮರು ಲೋಕಾರ್ಪಣೆಗೆ ತಯಾರಿ ನಡೀತಾ ಇದ್ದು ಭರ್ಜರಿಯಾಗಿ ಲೋಕಾರ್ಪಣೆ ಮಾಡೋದಕ್ಕೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಕ್ಯಾಂಟೀನ್ಗಳ ಮರು ಉದ್ಘಾಟನೆಗೆ ಬಿಬಿಎಂಪಿ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದ್ದು ಇಂದಿರಾ ಕ್ಯಾಂಟೀನ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆ ಸಂದರ್ಭದ ಸರ್ಕಾರದಲ್ಲೂ ಕೂಡ ಖ್ಯಾತಿಯನ್ನ ತಂದುಕೊಟ್ಟಿದ್ದು ಅವರಿಗೆ ಅನ್ನಭಾಗ್ಯ ಯೋಜನೆ, ಅದರ ಜೊತೆಗೆ ಇಂದಿರಾ ಕ್ಯಾಂಟೀನ್ನಿಂದಾಗಿ ಅನ್ನರಾಮಯ್ಯ ಅನ್ನುವ ಹೆಸರು ಬಂದಿದ್ದನ್ನ ಗಮನಿಸಬಹುದು. ಲೋಕಸಭಾ ಚುನಾವಣೆ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಇಂದಿರಾ ಕ್ಯಾಂಟೀನ್ನ ಮರು ಉದ್ಘಾಟನೆಗೆ ಪ್ರಿಯಾಂಕಾ ಗಾಂಧಿಗೆ ಆಹ್ವಾನವನ್ನ ನೀಡಲಾಗಿದ್ದು ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ. ಇಂದಿರಾ ಕ್ಯಾಂಟೀನ್ ಯಶಸ್ವಿ ಯೋಜನೆ ಆಗಬೇಕು, ಫುಲ್ ಸಕ್ಸಸ್ ಮಾಡಿ ಜನರ ಗಮನ ಸೆಳೆಯಬೇಕು ಅನ್ನುವ ಲೆಕ್ಕಾಚಾರ. ಪ್ರಿಯಾಂಕಾ ಗಾಂಧಿಯಿಂದ ಉದ್ಘಾಟನೆ ಮಾಡಿಸುವ ಮೂಲಕ ಲೋಕಸಭಾ ಚುನಾವಣೆಗೂ ಅಧಿಕೃತ ರಣಕಹಳೆ ಊದೋದಿಕ್ಕೆ ಈಗಾಗಲೇ ಕಾಂಗ್ರೆಸ್ ತೀರ್ಮಾನವನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಅದನ್ನ ಮರು ಲೋಕಾರ್ಪಣೆ ಮಾಡಬೇಕು. ಹಸಿದ ಜನರಿಗೆ ಅನ್ನವನ್ನ ನೀಡುವಂತಹ ಯೋಜನೆ ಇದಾಗಿತ್ತು. ಈ ಹಿನ್ನೆಲೆಯಲ್ಲಿ ಮತ್ತೆ ಈ ಸಲ ಮೆನುವಿನಲ್ಲಿ ಬದಲಾವಣೆ ಮಾಡೋದ್ರ ಮೂಲಕ, ಅದೇ ರೀತಿಯಾಗಿ ಸ್ವಲ್ಪ ರೇಟಲ್ಲೂ ಕೂಡ ಜಾಸ್ತಿ ಮಾಡೋದ್ರ ಮೂಲಕ ಅಂತ ಹೇಳಿದ್ರೆ ಏನು ಜಾಸ್ತಿ ಆಗಿಲ್ಲ. ತಿಂಡಿಗಳಿಗೆ 5 ರೂಪಾಯಿ ಆದ್ರೆ ಊಟಕ್ಕೆ 10 ರೂಪಾಯಿ, ಈ ರೀತಿಯಾಗಿ ಆಹಾರವನ್ನ ಕೊಡುವಂತಹ ಯೋಜನೆಯ ಮರು ಲೋಕಾರ್ಪಣೆಗೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಯೋಜನೆ ಇದು. ಸಿದ್ದರಾಮಯ್ಯ ಅವರು ತನ್ನ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೇ ಈ ಒಂದು ಕ್ಯಾಂಟೀನ್ಗೆ ಎಲ್ಲಾ ರೀತಿಯ ತಯಾರಿ ಮಾಡ್ಕೊಳ್ಳೋದ್ರ ಜೊತೆಗೆ 198 ಬೆಂಗಳೂರಿನಲ್ಲಿ ನಾವು ಗಮನಿಸೋದಾದ್ರೆ ಕ್ಯಾಂಟೀನ್ಗಳು ಕೂಡ ಅನಾವರಣ ಆಗಿತ್ತು. ಈ ಸಲ ಮತ್ತೆ ಮರು ಲೋಕಾರ್ಪಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದು ಸಿದ್ದು ಕ್ಯಾಂಟೀನ್ ಪ್ಲಾನ್ ಅನ್ನು ನಾವು ನೋಡ್ತಾ ಹೋಗೋಣ. ಇಂದಿರಾ ಕ್ಯಾಂಟೀನ್ ಅನ್ನ ಜನರಿಗೆ ತಲುಪಿಸುವಂತಹ ಮಹತ್ವಾಕಾಂಕ್ಷೆಯ ಕನಸು ಇದು, ಅವರ ಯೋಜನೆ ಕೂಡ ಹೌದು. ಕಡಿಮೆ ಬೆಲೆಗೆ ಜನರಿಗೆ ಊಟ ಸಿಗಬೇಕು, ಬಡವರಿಗೆ ಊಟ ಸಿಗಬೇಕು, ಊಟವನ್ನ ವಿತರಿಸುವಂತಹ ಯೋಜನೆ ಕೂಡ ಇದು ಇಂದಿರಾ ಕ್ಯಾಂಟೀನ್ ಯೋಜನೆ. ಇಲ್ಲಿ ಬಗೆ ಬಗೆಯ ಊಟವನ್ನ ಕೊಟ್ಟು ಜನರ ಮನಸ್ಸನ್ನ ಗೆಲ್ಲೋದು ಮಾತ್ರ ಅಲ್ಲ, ಜನರಿಗೆ ಶುದ್ಧವಾದಂತಹ ಆಹಾರ ಸಿಗಬೇಕು ಅನ್ನುವಂತಹ ಯೋಚನೆ ಕೂಡ ಇದೆ. ಅದೇ ರೀತಿಯಾಗಿ ಬೆಲೆ ಏರಿಕೆ ಸಮಯದಲ್ಲಿ ಕಡಿಮೆ ಬೆಲೆಗೆ ಊಟ, ಈಗಾಗಲೇ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಾ ಸಾಮಗ್ರಿಗಳ ಬೆಲೆ ಏರಿಕೆ ಆಗ್ತಾ ಇದೆ, ನಾವು ಹೇಗೆ ಜೀವನ ನಿರ್ವಹಣೆ ಮಾಡೋದು ಅಂತ, ಇದರ ಒಂದು ಲಾಭವನ್ನು ಕೂಡ ಇದರ ಮೂಲಕ ಪಡ್ಕೊಳ್ಳುವಂತಹ ಪ್ರಯತ್ನ. ಇನ್ನು ಲೋಕಸಭಾ ಚುನಾವಣೆಗೆ ಇದೇ ರೀತಿಯಂತಹ ಅಸ್ತ್ರವನ್ನ ಇಟ್ಟುಕೊಂಡು ಜನರ ಮನ ಗೆಲ್ಲೋದಿಕ್ಕೂ ಕೂಡ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಇಂದಿರಾ ಕ್ಯಾಂಟೀನ್ ಮರು ಉದ್ಘಾಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲಿ ಇಲ್ಲ ಅಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ಗಳನ್ನು ತೆರೆಯುವಂತಹ ಪ್ರಯತ್ನವನ್ನ ಈಗಾಗಲೇ ಸರ್ಕಾರ ಮಾಡ್ತಾ ಇದೆ. ಇದನ್ನ ಪ್ರಿಯಾಂಕಾ ಗಾಂಧಿ ಅವರ ಮೂಲಕ ಉದ್ಘಾಟನೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಸಿದ್ಧತೆಯನ್ನ ಕೂಡ ಈಗಾಗಲೇ ಸರ್ಕಾರ ಮಾಡ್ತಾ ಇದ್ದು ಇಂದಿರಾ ಕ್ಯಾಂಟೀನ್ ಯೋಜನೆಯ ಯಶಸ್ಸಿಗೆ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಸರ್ಕಾರ ಮಾಡಿಕೊಂಡಿದೆ. ಅದೇ ರೀತಿಯಾಗಿ ಈಗಾಗಲೇ ಯಾವಾಗ ಸರ್ಕಾರ ಆರಂಭ ಆಯ್ತೋ ಈ ಸಲ, ಆಗಿನಿಂದಲೇ ಇಂದಿರಾ ಕ್ಯಾಂಟೀನ್ ನ ಮರುಸ್ಥಾಪನೆಗೂ ಕೂಡ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಆಗ್ಲೇ ಹೇಳಿದ ಹಾಗೆ ಕಡಿಮೆ ಬೆಲೆಗೆ ಬಡವರಿಗೆ ಊಟ ವಿತರಿಸುವಂತಹ ಮಹತ್ವಾಕಾಂಕ್ಷಿ ಯೋಜನೆ, ಹಸಿದವರಿಗೆ ಇದು ಬಹಳ ಪ್ರಖ್ಯಾತಿಯನ್ನ ತಂದುಕೊಟ್ಟಿತ್ತು ಸಿದ್ದರಾಮಯ್ಯ ಅವರಿಗೆ ಆ ಸಂದರ್ಭದಲ್ಲೇ. ಅದರ ಜೊತೆಗೆ ಈಗ ನಾವು ಗಮನಿಸೋದಾದ್ರೆ ಇಂದಿರಾ ಕ್ಯಾಂಟೀನ್ಗೆ ಈಗ ಮತ್ತೆ ಹೊಸ ರೂಪವನ್ನ ನೀಡುವಂತಹ ಪ್ರಯತ್ನ. ಅಧಿವೇಶನ ಆರಂಭ ಆಗ್ತಾ ಇದೆ ಜುಲೈಯಲ್ಲಿ. ಈ ಹಿನ್ನೆಲೆಯಲ್ಲಿ ಅಧಿವೇಶನದ ವೇಳೆನೆ ಇಂದಿರಾ ಕ್ಯಾಂಟೀನ್ ನಲ್ಲಿ ಊಟವನ್ನ ಕೊಡುವಂತಹ ಪ್ರಯತ್ನ ಇಂದಿರಾ ಕ್ಯಾಂಟೀನ್ ನಿಂದಾನೆ. ಅಧಿಕಾರಿಗಳಿಗೆ ವಾರದಲ್ಲಿ 3 ದಿನ ಇಂದಿರಾ ಕ್ಯಾಂಟೀನ್ ಊಟವನ್ನ ಕೊಡಬೇಕು. ಕೇವಲ ಜನರಿಗೆ ಮಾತ್ರ ಕೊಡ್ತಾ ಇದ್ದೀರಿ, ನೀವು ಅದು ಹೇಗಿದೆಯೋ ಇಲ್ವೋ ಅನ್ನುವಂತಹ ಒಂದು ಆಲೋಚನೆ ಬರ್ಬೋದು ಜನರಿಗೆ ಅನ್ನುವಂತಹ ಕಾರಣಕ್ಕಾಗಿ ಅಧಿಕಾರಿಗಳು ಕೂಡ ಖುದ್ದು ಊಟವನ್ನ ಮಾಡಬೇಕು. ಅಧಿವೇಶನಕ್ಕೆ ಇಲ್ಲಿಂದನೇ ಇಂದಿರಾ ಕ್ಯಾಂಟೀನ್ ಊಟವನ್ನ ಕೊಡೋದಕ್ಕೂ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯ ಅವರಿಗೆ ಪ್ರಖ್ಯಾತಿಯನ್ನು ತಂದುಕೊಟ್ಟಿದ್ದು ಮಾತ್ರ ಅಲ್ಲ, ಅನ್ನ ರಾಮಯ್ಯ ಅನ್ನುವಂತಹ ಹೆಸರನ್ನ ಕೂಡ ತಂದುಕೊಟ್ಟಿತ್ತು. ಸೊ ಲೋಕಸಭಾ ಎಲೆಕ್ಷನ್ಗೂ ಕೂಡ ಇಂದಿರಾ ಕ್ಯಾಂಟೀನ್ ಮೂಲಕವೇ ಈಗ ಮತ್ತೊಂದು ಅಸ್ತ್ರವನ್ನ ಬಿಡುವಂತಹ ಪ್ರಯತ್ನನ, ಯಾವ ರೀತಿಯ ಖ್ಯಾತಿ ಬರುವಂತಹ ಸಾಧ್ಯತೆ ಇದೆ? ಖಂಡಿತ ನವಿತಾ, ಕಳೆದ ಬಾರಿ ಇದೇ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇದ್ದಂತಹ ಸರ್ಕಾರ ಬಹಳ ಮಹತ್ವಾಕಾಂಕ್ಷಿ ಯೋಜನೆಯಾಗಿ ಜಾರಿಗೆ ತಂದಿರುವಂತದ್ದು ಒಂದು ಅನ್ನಭಾಗ್ಯ, ಮತ್ತೊಂದು ಆ ಕಡಿಮೆ ಬೆಲೆಯಲ್ಲಿ ಜನಸಾಮಾನ್ಯರಿಗೆ ಊಟ ಮತ್ತು ತಿಂಡಿ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಜಾರಿ ಮಾಡಿದ್ರು. ಆದ್ರೆ ಆ ಕಳೆದ ಅವಧಿಯಲ್ಲಿ ಅವರಿಗೆ ಈ ಎರಡೂ
ಏನು ಯೋಜನೆಗಳು ಕೈ ಹಿಡಿರಲಿಲ್ಲ. ಆದ್ರೆ ಈ ಬಾರಿ ಎಲ್ಲವನ್ನೂ ಕೂಡ ಚುನಾವಣೆಗೆ ಅಥವಾ ಬಿಜೆಪಿ ವಿರೋಧ ಪಕ್ಷಗಳ ವಿರುದ್ಧ ಬಳಸ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಆ ಪೈಕಿ ಬಹುಮುಖ್ಯ ಈಗಾಗಲೇ ಗ್ಯಾರಂಟಿಗಳನ್ನ ಜಾರಿ ಮಾಡಿ ಆ ಶಕ್ತಿ ಯೋಜನೆಯನ್ನ ಬಹಳ ಅದ್ದೂರಿ ಕಾರ್ಯಕ್ರಮವನ್ನ ಮಾಡಿ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮುಂಭಾಗದಲ್ಲೇ ಅದನ್ನ ಅಧಿಕೃತವಾಗಿ ಲೋಕಾರ್ಪಣೆಯನ್ನು ಕೂಡ ಮಾಡಿದ್ರು. ಇದೇ ರೀತಿ ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ಬಹಳ ದೊಡ್ಡದಾಗಿರುವಂತಹ ಕಾರ್ಯಕ್ರಮವನ್ನ ಮಾಡಬೇಕು. ಪ್ರಿಯಾಂಕಾ ಗಾಂಧಿಯನ್ನ ಕರೆಸಿ ಅವರಿಂದನೇ ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಮರು ಲೋಕಾರ್ಪಣೆಯನ್ನು ಕೂಡ ಮಾಡಬೇಕು ಅನ್ನುವಂತ ಒಂದು ಆ ನಿರ್ಧಾರಕ್ಕೆ ಇದೀಗ ಸರ್ಕಾರ ಬಂದಿರುವಂತದ್ದು. ಮತ್ತೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ಜನರಿಗೆ ಇರುವಂತಹ ಒಂದಿಷ್ಟು ಗೊಂದಲ ಮತ್ತೆ ಏನು ಊಟ ತಿಂಡಿಗಳ ಬಗ್ಗೆ ಒಂದು ಅಸಮಾಧಾನ ಇತ್ತು, ಅದನ್ನು ಕೂಡ ಹೋಗಲಾಡಿಸಬೇಕು. ಈ ಬಾರಿ ಇಂದಿರಾ ಕ್ಯಾಂಟೀನ್ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಕಳೆದ ಬಾರಿ ಹೆಚ್ಚು ಕಮ್ಮಿ 198 + 10 ಮಾತ್ರ ಇತ್ತು. ಆದ್ರೆ ಈ ಬಾರಿ 250ಕ್ಕೂ ಹೆಚ್ಚಿನ ಇಂದಿರಾ ಕ್ಯಾಂಟೀನ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಚಾರವನ್ನ ಪಡೆಯೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ನಿಟ್ಟಿನಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಒಂದಿಷ್ಟು ಸಲಹೆ ಸೂಚನೆಯನ್ನು ಕೂಡ ಸರ್ಕಾರ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಕೂಡ ಬರುತ್ತೆ. ಲೋಕಸಭಾ ಚುನಾವಣೆಯ ವೇಳೆಗೂ ಕೂಡ ಈ ಒಂದು ಇಂದಿರಾ ಕ್ಯಾಂಟೀನ್ ಇದೆ. ಇದು ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಮತಗಳನ್ನ ಗಳಿಸೋದಕ್ಕೆ, ಜನರನ್ನ ತಮ್ಮತ್ತ ಸೆಳೆಯೋದಕ್ಕೆ ಈ ಒಂದು ಯೋಜನೆಯಿಂದ ಸಾಧ್ಯ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿರುವಂತಹ ಒಂದು ಗೇಮ್ ಪ್ಲಾನ್ ಅನ್ನ ಸಿದ್ದು ಮತ್ತೆ ಡಿಕೆ ಶಿವಕುಮಾರ್ ರೆಡಿ ಮಾಡ್ಕೊಂಡಿರುವಂತದ್ದು. ಮತ್ತೆ ಈಗಾಗಲೇ ಇಂದಿರಾ ಕ್ಯಾಂಟೀನ್ ನಲ್ಲಿ ಸಿಗುವಂತ ಆಹಾರ ಏನಿದೆ ಅದು ಕಳಪೆ ಮಟ್ಟದ ಅನ್ನುವಂತ ಒಂದು ಆರೋಪ ಕೂಡ ಇದೆ. ಅದನ್ನು ಕೂಡ ಹೋಗಲಾಡಿಸಬೇಕು. ಎಲ್ಲಾ ವರ್ಗದ ಜನರು ಕೂಡ ಇಂದಿರಾ ಕ್ಯಾಂಟೀನ್ ಬರಬೇಕು, ಕಡಿಮೆ ಬೆಲೆಯಲ್ಲಿ ಊಟ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ವತಃ ಅಧಿವೇಶನ ಸಮಯದಲ್ಲಿ ಇಂದಿರಾ ಕ್ಯಾಂಟೀನ್ ಇಂದಲೇ ಶಾಸಕರಿಗೆ, ಸಚಿವರಿಗೆ ಅಂದ್ರೆ ಒಟ್ಟಾರೆ ಇರುವಂತಹ ಅಧಿಕಾರಿ ವರ್ಗಗಳಿಗೆ ಊಟವನ್ನ ತರಿಸಬೇಕು. ಅಲ್ಲಿಂದನೇ ನಾವು ತಿಂದ್ರೆ ಜನರಿಗೂ ಕೂಡ ವಿಶ್ವಾಸ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿರುವಂತಹ ಒಂದು ಕ್ರಮಗಳನ್ನು ತೆಗೆದುಕೊಂಡಿರುವಂತದ್ದು. ಮತ್ತೊಂದು ಕಡೆಯಿಂದ ಸರ್ಕಾರ ಮತ್ತು ಸರ್ಕಾರದ ಅಂಗಸಂಸ್ಥೆಗಳು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಖಾಸಗಿ ಕ್ಯಾಟರಿಂಗ್ ಸಂಸ್ಥೆಗಳಿಗೆ ಆಹಾರದ ಒಂದು ಗುತ್ತಿಗೆಯನ್ನ ಕೊಡುತ್ತೆ. ಅದರಿಂದ ಕೂಡ ಹೊರಬಂದು ಸರ್ಕಾರ ಆಗ್ಲಿ, ಸರ್ಕಾರದ ಅಂಗಸಂಸ್ಥೆಗಳಾಗ್ಲಿ ಎಲ್ಲರೂ ಕೂಡ ಈ ಒಂದು ಇಂದಿರಾ ಕ್ಯಾಂಟೀನ್ ಇಂದನೇ ಊಟವನ್ನು ತರಿಸಿ ಕಾರ್ಯಕ್ರಮಗಳಿಗೆ ತರಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಒಟ್ಟಾರೆ ಲೋಕಸಭಾ ಚುನಾವಣೆಯನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಇಂದಿರಾ ಕ್ಯಾಂಟೀನ್ ಏನಿದೆ ಇದನ್ನ ಮತ್ತೆ ಬ್ರಹ್ಮಾಂಡ ರೂಪದಲ್ಲಿ ಲಾಂಚ್ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಶೋಭಾ ಕರಂದ್ಲಾಜೆ ವಾಗ್ದಾಳಿಯನ್ನ ಮಾಡಿದ್ದು ಮರ್ಯಾದೆ ಇಲ್ಲದ ಬೇಜವಾಬ್ದಾರಿ ಮುಖ್ಯಮಂತ್ರಿ. ಅನ್ನಭಾಗ್ಯವನ್ನ ಘೋಷಣೆ ಮಾಡುವಾಗ ಮೆದುಳಿರ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ. ಸಿಎಂ ವಿರುದ್ಧ ಶೋಭಾ ವಾಗ್ದಾಳಿಯನ್ನ ನಡೆಸಿದ್ದು ಅಕ್ಕಿ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ, ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗ ಅಂತ್ಯೋದಯ ಬಿಪಿಎಲ್ ಕಾರ್ಡ್ದಾರರಿಗೆ ಕುಟುಂಬದ ಪ್ರತಿ ವ್ಯಕ್ತಿಗೂ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಘೋಷಣೆಯನ್ನ ಮಾಡಿತ್ತು ಆಗ. ಸೊ ಈಗ ಅದಕ್ಕಾಗಿ ಪರದಾಟವನ್ನ ಮಾಡ್ತಾ ಇದೆ. ಅಕ್ಕಿಯನ್ನ ಜೋಡಿಸುವ ನಿಟ್ಟಿನಲ್ಲಿ, ಸಂಗ್ರಹ ಮಾಡುವ ನಿಟ್ಟಿನಲ್ಲಿ ಕೇಂದ್ರದ ಅಕ್ಕಿ ಸೇರಿಸಿ ಒಬ್ಬರಿಗೆ 15 ಕೆಜಿ ಅಕ್ಕಿ ಕೊಡಬೇಕು. ಅಕ್ಕಿ ಕೊಡೋದಿಕ್ಕಾಗದಿದ್ರೆ ಅಧಿಕಾರ ಬಿಟ್ಟು ತೊಲಗಿ, ಒಂದೇ ತಿಂಗಳಿಗೆ ರಾಜ್ಯದಲ್ಲಿ ಅರಾಜಕತೆ ತುಂಬಿದೆ ಅನ್ನುವಂತಹ ವಾಗ್ದಾಳಿಯನ್ನ ಮಾಡಿದ್ದು ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸ್ಸಿಗೆ ಪಾಸ್ ಕೇಳ್ತಾ ಇದ್ದಾರೆ, ನೀವು ಸರ್ಟಿಫಿಕೇಟ್ ತೋರಿಸಿ ಹೇಳ್ತಾರೆ. ನಾನು ಮಹಿಳೆ ಅನ್ನೋದಕ್ಕೆ ನನಗೆ ಸರ್ಟಿಫಿಕೇಟ್ ಬೇಕಿಲ್ಲ. ಅಕ್ಕಿ ಕೊಡೋದಕ್ಕೆ ಕೇಂದ್ರ ಕೊಡಲ್ಲ ಅಂತ ಹೇಳ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಚುನಾವಣೆ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ತಲೆಯಲ್ಲಿ ಮೆದುಳು ಇರಲಿಲ್ವಾ? ಸಗಣಿ ತುಂಬಿತ್ತಾ? ಯಾಕೆ ನೀವು ಮೋದಿಯವರ ಕಡೆಗೆ ಈಗ ಬೆರಳು ತೋರಿಸ್ತಾ ಇದ್ದೀರಿ? ಕೇಂದ್ರ ಸರ್ಕಾರದಲ್ಲಿ ಬಫರ್ ಸ್ಟಾಕ್ ಇರುವಂಥದ್ದು ನಮ್ಮ ದೇಶಕ್ಕೆ ನೆರೆ ಬಂದಂಥ ಸಂದರ್ಭದಲ್ಲಿ, ನಮ್ಮ ದೇಶಕ್ಕೆ ಬರ ಬಂದಂಥ ಸಂದರ್ಭದಲ್ಲಿ, ನಮ್ಮ ದೇಶದಲ್ಲಿ ಯುದ್ಧದ ವಾತಾವರಣ ಇರುವಂಥ ಸಂದರ್ಭದಲ್ಲಿ, ನಮ್ಮ ದೇಶದಲ್ಲಿ ಕೊರೋನಾದಂಥ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಆ ಬಫರ್ ಸ್ಟಾಕ್ ಅನ್ನು ಯೂಸ್ ಮಾಡೋಕ್ಕೆ, ಉಪಯೋಗ ಮಾಡೋಕ್ಕೆ, ದೇಶದ ಜನಕ್ಕೆ ಅನ್ನ ಕೊಡೋಕ್ಕೆ ಇರುವಂಥದ್ದು. ಕೇಂದ್ರ ಸರ್ಕಾರದ ಅಕ್ಕಿ 5 ಕೆಜಿ ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದು. ನೀವು 10 ಕೆಜಿ ಹೇಳಿರೋದು ರಾಜ್ಯದು. ನೀವು 10 ಕೆಜಿ ಅಕ್ಕಿ ಕೊಡಿ, ರಾಜ್ಯದ ಜನಕ್ಕೆ ಒಬ್ಬರಿಗೆ 15 ಕೆಜಿ ಅಕ್ಕಿ ವಿತರಿಸಿ, ಕೇಂದ್ರ ಮತ್ತು ರಾಜ್ಯ ಸೇರಿಸಿ. ಇಲ್ಲಾಂದ್ರೆ ಅಧಿಕಾರ ಬಿಟ್ಟು ತೊಳಗಿ. ಒಂದೇ ತಿಂಗಳಲ್ಲಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ತುಂಬಿ ಅಕ್ಕಿ ಕೊಡ್ಲಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದು, ಇವರು ಇಲ್ಲಿ ವಾಗ್ದಾಳಿಯನ್ನ ಮಾಡೋದು, ಜುಲೈಯಲ್ಲಿ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಇನ್ನು ಸಾಹುಕಾರ್ ಇದ್ದ ಮನೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಲಾಗಿದೆ. ರಮೇಶ್ ಜಾರಕಿಹೊಳಿ ಸಚಿವರಾಗಿದ್ದಾಗ ಇದ್ದ ಸರ್ಕಾರಿ ಬಂಗಲೆ ಈಗ ಅದೇ ಬಂಗಲೆಯ ಪ್ರವೇಶಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರೆಡಿ ಆಗಿದ್ದಾರೆ.
ಸಾಹುಕಾರ್ ಇದ್ದಂತಹ ಮನೆ. ಆ ನಂತರ ಅದು ಅವರು ರಾಜೀನಾಮೆ ಕೊಟ್ಟ ಬಳಿಕ ಸಚಿವ ಸ್ಥಾನಕ್ಕೆ ಡಾಕ್ಟರ್ ಸುಧಾಕರ್ ಅವರ ಪಾಲಾಗಿತ್ತು. ಆದರೆ ಈಗ ಅದೇ ಸರ್ಕಾರಿ ಬಂಗಲೆ ಪ್ರವೇಶಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೆಡಿಯಾಗಿದ್ದಾರೆ. 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ನ 4ನೇ ನಂಬರ್ ಮನೆ ಇದು. ರಾಜಕೀಯವಾಗಿ ಟಾಂಗ್ ಕೊಡೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿಕೊಂಡಿರುವಂತಹ ತಯಾರಿ ಅಂತಾನೆ ಹೇಳಲಾಗ್ತಾ ಇದೆ. ಶೀಘ್ರವೇ ಗೃಹ ಪ್ರವೇಶಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಅದಕ್ಕೆ ಬೇಕಾದ ತಯಾರಿಯೂ ಕೂಡ ನಡೀತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ನ 4ನೇ ಬಂಗ್ಲೆಯನ್ನ ಪಡೆಯೋದಕ್ಕೆ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಸಚಿವರಾಗಿದ್ದಾಗ ಇದ್ದಂತಹ ಮನೆ ಇದು. ರಾಜಕೀಯವಾಗಿ ವೈಯಕ್ತಿಕವಾಗಿ ಕೂಡ ಜಿದ್ದನ್ನ ಪಡ್ಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದು ರಮೇಶ್ ಜಾರಕಿಹೊಳಿಗೆ ಟಾಂಗ್ ಕೊಡುವಂತಹ ಪ್ರಯತ್ನ ಅಂತಾನೆ ಈಗಾಗಲೇ ಅನೇಕ ವಿಶ್ಲೇಷಣೆಗಳು ಕೂಡ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಾಹುಕಾರ್ ಇದ್ದ ಮನೆ, ಅನಂತರ ಅವರು ಸಚಿವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟ ಬಳಿಕ ಡಾಕ್ಟರ್ ಸುಧಾಕರ್ ಅವರ ಪಾಲಾಗಿತ್ತು. ಈಗ ಅದೇ ಮನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಾಲಾಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಮನೆಯನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ, ಯಾವ ರೀತಿಯಾಗಿ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣ ಆಗಬಹುದು, ರಾಜಕೀಯ ಜಿದ್ದನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋದಾದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಸರ್ಕಾರಿ ಬಂಗಲೆಯ ಗೃಹ ಪ್ರವೇಶಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದು 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ನ 4ನೇ ನಂಬರ್ನ ಮನೆ ಅವರಿಗೆ ಸಿಕ್ಕಿರುವಂತದ್ದು. ಈ ಮನೆಯ ಹಿನ್ನೆಲೆ ಏನು, ಯಾಕೆ ಈ ಮನೆ ಇಷ್ಟು ಇಂಪಾರ್ಟೆಂಟ್ ಅಂತ ನಾವು ಗಮನಿಸೋದಿದ್ರೆ, ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ತಂಗಿದ್ದಂತಹ ಸರ್ಕಾರಿ ನಿವಾಸ ಅವರು ಆ ನಂತರ ಕೂಡ ಅದೇ ಒಂದು ಸರ್ಕಾರಿ ನಿವಾಸದಲ್ಲಿ ಇದ್ದಿದ್ದನ್ನ ನಾವು ಗಮನಿಸಬಹುದು. ಕಾಂಗ್ರೆಸ್ನಲ್ಲಿ ಸಚಿವರಾಗಿದ್ರು, ಆ ನಂತರ ಅದನ್ನ ಬಿಟ್ಟು ಅವರು ಬಿಜೆಪಿಗೆ ಬಂದ್ರು, ಅಲ್ಲೂ ಸಚಿವರಾದಂತಹ ಸಂದರ್ಭದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಇದೇ ಒಂದು ಬಂಗಲೆಯಲ್ಲಿ ಅವರು ವಾಸ್ತವ್ಯವನ್ನ ಹೂಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಈಗ ಈ ಮನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಾಲಿಗೆ ಆ ಒಂದು ಮನೆಯ ಪ್ರವೇಶಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಅವರು ಕಾಂಗ್ರೆಸ್ನಲ್ಲಿದ್ದಾಗ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಆ ನಂತರ ಬಿಜೆಪಿಗೆ ಬಂದಾಗ ಸಚಿವರಾಗಿದ್ದಾಗಲೂ ಕೂಡ ಇದೇ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದನ್ನ ಗಮನಿಸಬಹುದು. ಆ ನಂತರ ಇದು ಡಾಕ್ಟರ್ ಸುಧಾಕರ್ ಅವರ ಪಾಲಾಗಿತ್ತು. ಬಟ್ ಈಗ ರಮೇಶ್ ಜಾರಕಿಹೊಳಿ ಅವರು ಇದ್ದಂತಹ ಸರ್ಕಾರಿ ಬಂಗಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಸರ್ಕಾರಿ ಬಂಗಲೆ ಆಗಲಿದೆ. ಅವರು ಆ ಒಂದು ನಿವಾಸದಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಯಾಕೆ ಇಷ್ಟೊಂದು ಮಹತ್ವವನ್ನು ನೀವು ಕೊಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಬಹುದು. ಈಗಾಗಲೇ ನಾವು ರಾಜಕೀಯ ವಿಚಾರದಲ್ಲಿ ಆಗಿರ್ಬೋದು, ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಜಿದ್ದಾಜಿದ್ದಿ ಇರುವಂತದ್ದು, ಟಾಂಗ್ ಕೊಡುವಂತದ್ದು, ಟಕ್ಕರ್ ಕೊಡುವಂತಹ ಪ್ರಯತ್ನಗಳು ಇಬ್ಬರ ನಡುವೆ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಈ ಒಂದು ಮನೆನೇ ಬಹಳ ಇಂಪಾರ್ಟೆಂಟ್ ಯಾಕೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳು ಸಿಗ್ತಾ ಇದೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಮೇಶ್ ಜಾರಕಿಹೊಳಿಗೆ ರಾಜಕೀಯ ಮತ್ತು ವೈಯಕ್ತಿಕ ಜಿದ್ದಾಜಿದ್ದನ್ನ ಸೇಡನ್ನ ತೀರಿಸಿಕೊಳ್ಳುವ ಪ್ರಯತ್ನ ಅಂತ ಹೇಳಬಹುದಾ, ವಿಶ್ಲೇಷಣೆ ಮಾಡಬಹುದಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ರಾಜಕೀಯ ವೈರಿ ಅಂತಾನೆ ಕರೆಯಲ್ಪಡುವಂತಹ ರಮೇಶ್ ಜಾರಕಿಹೊಳಿ ಅವರಿಗೆ ಈಗ ಆಲ್ರೆಡಿ ರಾಜಕೀಯವಾಗಿ ಟಾಂಗನ್ನ ಕೊಟ್ಟಾಗಿದೆ. ಅವರ ಸರ್ಕಾರ ಕೂಡ ಅಧಿಕಾರಕ್ಕೆ ಬಂದಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರು ಕೂಡ ಆಗಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿದ್ದಾರೆ. ಇದು ರಾಜಕೀಯವಾಗಿ ಟಾಂಗ್ ಕೊಟ್ರೆ, ಅದಾದ ಬಳಿಕ ಈಗ ವೈಯಕ್ತಿಕವಾಗೂ ಕೂಡ ಟಾಂಗ್ ಕೊಡ್ತಾ ಇದ್ದಾರಾ ಅನ್ನುವಂಥದ್ದು. ಯಾಕೆಂದ್ರೆ ಸದ್ಯ ನಾನೀಗ 7 ಮಿನಿಸ್ಟರ್ ಕ್ವಾರ್ಟರ್ಸ್ ನ ಮನೆ ನಂಬರ್ 4 ಅದರ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದೇ ಆ ಒಂದು 7 ಮಿನಿಸ್ಟರ್ ಕ್ವಾರ್ಟರ್ಸ್ ಅಲ್ಲಿರುವಂತಹ ಮನೆ ನಂಬರ್ 4. ಸೊ ಈ ಒಂದು ಮನೆ ಈಗ ಸದ್ಯ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಲರ್ಟ್ ಆಗಿದೆ. ಆದ್ರೆ ಈ ಅಲರ್ಟ್ ಆಗಿರುವಂತದ್ದು ವಿಚಾರ ಅಲ್ಲ, ಆದ್ರೆ ಈ ಮನೆಯ ಇತಿಹಾಸ ಈಗ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಯಾಕೆಂದ್ರೆ ಇದೇ ಒಂದು ಮನೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸಚಿವರಾದಂತಹ ಸಂದರ್ಭದಲ್ಲಿ ಇದೇ ಒಂದು ಮನೆಯಲ್ಲಿ ವಾಸ್ತವ್ಯವನ್ನ ಹೂಡಿದ್ರು. ಸರ್ಕಾರಿ ಮನೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರಾಗಿದ್ದಾಗಲೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಇದೇ ಮನೆ ನಂಬರ್ 4ರಲ್ಲಿದ್ರು. ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದಾಗಲೂ ಕೂಡ ಇದೇ ಮನೆಯಲ್ಲಿದ್ರು. ಅದಾದ ಬಳಿಕ ಸುಧಾಕರ್ ಅವರಿಗೆ ಈ ಒಂದು ಮನೆ ಅಲರ್ಟ್ ಆಗುತ್ತೆ. ಸಚಿವ ಸ್ಥಾನ ಹೋದ ಬಳಿಕ ಈ ಒಂದು ಮನೆಯನ್ನ ಸುಧಾಕರ್ ಅವರಿಗೆ ಅಲರ್ಟ್
ಮಾಡಲಾಗಿತ್ತು. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಚಿವರಾಗಿದ್ದಾರೆ, ನನಗೆ ಇದೇ ಮನೆ ಬೇಕು ಅನ್ನುವಂತ ಹಿಟ್ನಲ್ಲಿ ಡಿಮ್ಯಾಂಡ್ ಕೂಡ ಇಟ್ಟಿದ್ರು. ಅದೇ ರೀತಿಯಾಗಿ ಸರ್ಕಾರ ಕೂಡ ಇದೇ ಮನೆ ನಂಬರ್ 4 ಅಲರ್ಟ್ ಮಾಡಿದ್ದಾರೆ. ಸೊ ಈ ಮೂಲಕ ರಮೇಶ್ ಜಾರಕಿಹೊಳಿ ಅವರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೆಡ್ಡು ಹೊಡೆಯುವಂತದ್ದು, ಜೊತೆಗೆ ಟಾಂಗ್ ಕೊಡುವಂತ ನಿಟ್ಟಿನಲ್ಲಿ ಈ ಮನೆಯನ್ನ ಪಡೆಯುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಈಗ ಈ ಮನೆಗೆ ಸದ್ಯದಲ್ಲೇ ಗೃಹ ಪ್ರವೇಶ ಕೂಡ ಆಗುತ್ತೆ. ಅದಕ್ಕೂ ಮುನ್ನ ನಿನ್ನೆ ಅಷ್ಟೇ ಅಲರ್ಟ್ ಆಗಿರುವಂತದ್ದು, ಈ ಮನೆಯಲ್ಲಿ ಒಂದಷ್ಟು ರಿನೋವೇಷನ್ ವರ್ಕ್ ಗಳನ್ನ ಮಾಡೋದಕ್ಕೂ ಕೂಡ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಅಥವಾ ನಾಳೆಯಲ್ಲಿ ರಿನೋವೇಷನ್ ಕೆಲಸ ಕೂಡ ಆರಂಭ ಆಗುತ್ತೆ. ಅದಾದ ಬಳಿಕ ಅದ್ದೂರಿಯಾಗಿ ಒಂದು ಗೃಹ ಪ್ರವೇಶವನ್ನ ಮಾಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಮೇಶ್ ಜಾರಕಿಹೊಳಿ ಅವರು ಇದ್ದಂತಹ ಸಚಿವರಾಗಿದ್ದಾಗ ಇದ್ದಂತಹ ಇದೇ ಒಂದು ಮನೆಗೆ ಗೃಹ ಪ್ರವೇಶವನ್ನ ಮಾಡಲಿದ್ದಾರೆ. ರವಿತಾ, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ. ಬ್ರೇಕ್ ಆದ್ಮೇಲೆ 9 AM ಬಿಗ್ ಬ್ರೇಕಿಂಗ್ಗೆ ಸ್ವಾಗತ. ಅಮೆರಿಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಮೆರಿಕ ಪ್ರವಾಸದಲ್ಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 6 ದಿನ ಅಮೆರಿಕ ಮತ್ತು ಈಜಿಪ್ಟ್ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದು ಅಮೆರಿಕದಲ್ಲಿ 3 ದಿನಗಳ ಕಾಲ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಇವತ್ತು ವಿಶ್ವಸಂಸ್ಥೆ ಆಯೋಜನೆ ಮಾಡಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 6 ದಿನಗಳ ಕಾಲ ಅಮೆರಿಕ ಮತ್ತು ಈಜಿಪ್ಟ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅದರಲ್ಲಿ 3 ದಿನ ಅಮೆರಿಕಾದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಚರ್ಚೆ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇವತ್ತು ವಿಶ್ವಸಂಸ್ಥೆ ಆಯೋಜಿಸಿರುವ ಯೋಗ ದಿನದಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 180 ದೇಶಗಳ ಪ್ರಮುಖರು ಈ ಸಂದರ್ಭದಲ್ಲಿ ಸಾಥ್ ನೀಡಲಿದ್ದು 3 ದಿನಗಳ ಅಮೆರಿಕ ಪ್ರವಾಸದಲ್ಲಿ ಹಲವು ಒಪ್ಪಂದಗಳಿಗೆ ಸಹಿಯನ್ನ ಹಾಕಲಿದ್ದಾರೆ. ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಅವರು ಅನೇಕ ಒಪ್ಪಂದಗಳಿಗೆ ಸಹಿ ಹಾಕುವಂತಹ ಸಾಧ್ಯತೆ ಇದೆ. ಅಮೆರಿಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 3 ದಿನಗಳ ಕಾಲ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇವತ್ತು ವಿಶ್ವಸಂಸ್ಥೆಯ ಯೋಗ ದಿನದಲ್ಲೂ ಅವರು ಭಾಗಿಯಾಗಲಿದ್ದು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ರಿಂದ ಅದ್ದೂರಿ ಸ್ವಾಗತ ಸಿಕ್ಕಿದೆ. ನಾಳೆ ಅಮೆರಿಕ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಾಗೆ ರಕ್ಷಣಾ ಒಪ್ಪಂದಗಳಿಗೆ ನಾಳೆ ಸಹಿ ಹಾಕಲಿದ್ದು ಭಾರತೀಯರನ್ನ ಉದ್ದೇಶಿಸಿ ಕೂಡ ಮಾತನಾಡಲಿದ್ದಾರೆ. ಹಲವು ಗಣ್ಯರನ್ನ ಇದೇ ಸಂದರ್ಭದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 6 ದಿನ ಅಮೆರಿಕ ಮತ್ತು ಈಜಿಪ್ಟ್ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈಗಾಗಲೇ ಅಮೆರಿಕದಲ್ಲಿ ಭವ್ಯ ಸ್ವಾಗತವನ್ನ ಕೋರಲಾಗಿದೆ. ಭವ್ಯ ಸ್ವಾಗತವನ್ನ ಅವರಿಗೆ ನೀಡಿ ಅವರನ್ನ ಬರಮಾಡಿಕೊಳ್ಳಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, 6 ದಿನಗಳ ವಿದೇಶಿ ಪ್ರವಾಸ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ವಿದೇಶಿ ಪ್ರವಾಸ? ನವಿತಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಬಂದು ಇಳಿತಿದ್ದ ಹಾಗೇನೆ ಈಗ ಸರಿಸುಮಾರು 24 ಜನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇಂಡಸ್ಟ್ರಿಯಲಿಸ್ಟ್ಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಇನ್ಫ್ಲುಯೆನ್ಸರ್ಸ್ ಇರ್ಬೋದು, ಅವರ ಜೊತೆಯಲ್ಲಿ ಭೇಟಿಯನ್ನ ಮಾಡಿದ್ದಾರೆ, ಮಾತುಕತೆಯನ್ನ ಕೂಡ ಆಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಮಗೆ ಕಂಡು ಬರ್ತಕ್ಕಂಥ ಹೆಸರಂದ್ರೆ ಎಲಾನ್ ಮಸ್ಕ್. ಇವತ್ತು ಟ್ವಿಟರ್ ನ ಓನರ್ ಕೂಡ ಹೌದು. ಟೆಸ್ಲಾ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಎಲೆಕ್ಟ್ರಿಕ್ ವೆಹಿಕಲ್ ನ ಒಂದು ಕಂಡು ಹಿಡಿದಂತವರು ಕೂಡ ಹೌದು. ಜೊತೆಗೆ ಸ್ಪೇಸ್ ಎಕ್ಸ್ ಅಂತಕ್ಕಂಥ ಸ್ಪೇಸ್ ಗೆ ಸಂಬಂಧಪಟ್ಟ ಹಾಗೆ ಪ್ರೈವೇಟ್ ರಾಕೆಟ್ ಉಡಾವಣಾ ಆರ್ಗನೈಸೇಷನ್ ಹೊಂದಿರತಕ್ಕಂಥ ಎಲಾನ್ ಮಸ್ಕ್ ಇವತ್ತು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲೂ ಕೂಡ ಒಬ್ಬರು. ಇವತ್ತು ಅವರ ಜೊತೆಯಲ್ಲೂ ಕೂಡ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಭೇಟಿ ಆಯಿತು, ಮಾತುಕತೆಗಳಾಗಿದ್ದಾವೆ. ಭಾರತದಲ್ಲಿ ಹೂಡಿಕೆ ಸಂಬಂಧ ಇರತಕ್ಕಂಥ ಅವಕಾಶಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ತದನಂತರದಲ್ಲಿ ಮಾತನಾಡಿದ ಎಲಾನ್ ಮಸ್ಕ್ ಇವತ್ತು ಇಡೀ ವಿಶ್ವದಲ್ಲೇನೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಎಕಾನಮಿಗಳಲ್ಲಿ ಅದ್ಭುತವಾದಂತ ಫ್ಯೂಚರ್ ಇರ್ತಕ್ಕಂಥ ಅಂದ್ರೆ ಭವಿಷ್ಯ ಇರ್ತಕ್ಕಂಥ ರಾಷ್ಟ್ರ ಅಂದ್ರೆ ಅದು ಭಾರತ. ಭಾರತದ ಬೆಳವಣಿಗೆ ಬಗ್ಗೆ ನಮಗೆಲ್ಲ ಹೆಮ್ಮೆ ಇದೆ. ಭಾರತದಲ್ಲಿ ಹೂಡಿಕೆಯನ್ನ ಮಾಡೋದಕ್ಕೆ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮಗೆ ಸಾಕಷ್ಟು ಅವಕಾಶಗಳನ್ನ ಮತ್ತೆ ಒತ್ತಾಯಗಳನ್ನ ಕೂಡ ಮಾಡ್ತಾ ಇದ್ದಾರೆ. ನಾನು ಅವರ ಫ್ಯಾನ್ ಅಂತ ಹೇಳ್ಕೊಂಡಿದ್ದಾರೆ ಎಲಾನ್ ಮಸ್ಕ್. ಅದೇ ರೀತಿಯಾಗಿ ಫಿಸಿಸಿಸ್ಟ್ ಗಳನ್ನ ಭೇಟಿಯಾಗಿದ್ದಾರೆ, ಸೈಂಟಿಸ್ಟ್ ಗಳನ್ನ ಭೇಟಿಯಾಗಿದ್ದಾರೆ. ಕಾರಣ ಏನಂದ್ರೆ ಭಾರತದಲ್ಲಿ ಈಗ ಇರ್ತಕ್ಕಂಥ ಅವಕಾಶಗಳನ್ನ ಬಳಸ್ಕೊಂಡು ಇಲ್ಲಿ ಹೂಡಿಕೆಯನ್ನ ಮಾಡಿ ಇವತ್ತು ನಾವು ನೋಡ್ತಾ ಇದೀವಿ. ಸಪ್ಲೈ ಚೈನ್ ಗೆ ಸಂಬಂಧಪಟ್ಟ ಹಾಗೆ ಚೀನಾಕ್ಕೆ ಮೊದಲು ಇದ್ದಂತ ಒಂದು ಇಮೇಜ್ ಏನಿತ್ತು, ಅಥವಾ ಮೊದಲು ಇದ್ದಂತ ಒಂದು ವಿಶ್ವಾಸ ಏನಿತ್ತು, ಇವತ್ತು ಸಾಕಷ್ಟು ಕುಂಠಿತವಾಗಿದೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಹೀಗಾಗಿ ಅವಕಾಶಗಳನ್ನ ಅಲ್ಲಿಯ ಕಂಪನಿಗಳು ಕೂಡ ಹುಡುಕ್ತಾ ಇದ್ದಾವೆ. ಅದಕ್ಕೆ ಪರ್ಯಾಯವಾಗಿ ನೋಡಿದಾಗ ಈ ಭಾರತದ ವಿಚಾರಕ್ಕೆ ಬಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ಕೂಡ ಹೌದು. ಇಲ್ಲಿ ಇರ್ತಕ್ಕಂಥ ವೈಬ್ರೆಂಟ್ ನ್ಯಾಯಾಲಯ ನ್ಯಾಯಾಂಗ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ರಾಜಕೀಯ ವ್ಯವಸ್ಥೆ ಸ್ಥಿರವನ್ನ ಹೊಂದಿರತಕ್ಕಂಥದ್ದು, ಶಾಂತಿ ನೆಲೆಸಿದೆ. ಹೀಗಾಗಿ ಭಾರತದಲ್ಲಿ ಹೂಡಿಕೆ ಮಾಡಿ ಅಂತ ಹೇಳಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮಾತುಕತೆಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಡ್ತಾ ಇದ್ದಾರೆ. ಇದು ಬಿಸ್ನೆಸ್ ಗೆ ಸಂಬಂಧಪಟ್ಟ ಹಾಗಾಯ್ತು. ಈಗ 2 ದೇಶಗಳ ಸಂಬಂಧ ವಿಚಾರಕ್ಕೆ ಬಂದಾಗ, ಅಮೆರಿಕ ಮತ್ತೆ ಭಾರತದ ಸಂಬಂಧದ ವಿಚಾರಕ್ಕೆ ಬಂದಾಗ
ಇತ್ತೀಚಿನ ದಿನಗಳಲ್ಲಿ ಎರಡೂ ದೇಶಗಳ ಮಧ್ಯೆ ಹಿಂದೆಂದೂ ಕಂಡು ಕೇಳಿರದಂತ ಒಂದು ವಿಶ್ವಾಸ ಮೂಡಿದೆ ಅಂತೇಳಿ ಎರಡೂ ದೇಶದ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ವಾಲ್ ಸ್ಟ್ರೀಟ್ ಜನರಲ್ ಅಲ್ಲಿ ನಿನ್ನೆ ಒಂದು ಸಂದರ್ಶನವನ್ನ ಕೊಟ್ಟಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು. ಹೀಗಾಗಿ ಈ ಎರಡೂ ದೇಶದ ಮುಖ್ಯಸ್ಥರ ಜೊತೆ ಮಾತುಕತೆ ಏನಿದೆ, ಭೇಟಿ ಏನಿದೆ, ಅದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಯಾಕಂದ್ರೆ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಟೇಟ್ ಗೆಸ್ಟ್ ಆಗಿ ಅಮೆರಿಕಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ವೈಟ್ ಹೌಸ್ ನಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಔತಣ ಕೂಟವನ್ನ ಏರ್ಪಡಿಸಿದ್ದಾರೆ. ಅದೇ ರೀತಿಯಾಗಿ ಕಮಲಾ ಹ್ಯಾರಿಸ್ ಅವರು ಕೂಡ ವಿಶೇಷ ಔತಣ ಕೂಟವನ್ನ ಅವರಿಗೆ ಏರ್ಪಡಿಸಿದ್ದಾರೆ. ಹೀಗಾಗಿ ಎಲ್ಲೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಮಾತುಕತೆಗಳಾಗ್ತಾ ಇದಾವೆ, ಜೊತೆಗೆ ಒಪ್ಪಂದಗಳಿಗೆ ಸಹಿ ಆಗ್ತವೆ. ಈ ಒಪ್ಪಂದಗಳಿದಾವಲ್ಲ, ಭವ್ಯ ಭಾರತದ ಭವಿಷ್ಯ ನಿರ್ಮಾಣಕ್ಕೆ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತವೆ. ಕಾರಣ ಏನಂತ ನೋಡಿದ್ರೆ, ಇವತ್ತು ಭಾರತದಲ್ಲಿ ಫೈಟರ್ ಜೆಟ್ಗಳನ್ನ ಖಂಡಿತವಾಗಿ ನಾವು ತಯಾರು ಮಾಡ್ತಾ ಇದ್ದೀವಿ. ಉದಾಹರಣೆಗೆ HAL ಇವತ್ತು ತೇಜಸ್ ಅನ್ನ ತಯಾರು ಮಾಡ್ತಾ ಇದೆ, ಅಟ್ಯಾಕ್ ಹೆಲಿಕಾಪ್ಟರ್ಸ್ ಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಆದ್ರೆ ಭಾರತ ಇಲ್ಲಿವರೆಗೂ ಫೈಟರ್ ಜೆಟ್ ಇಂಜಿನ್ ಅನ್ನ ಉತ್ಪಾದನೆ ಮಾಡುವಂತ ಒಂದು ಅದರಲ್ಲಿ ಹಿಡಿತವನ್ನ ಸಾಧಿಸಿಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಕ್ಸಸ್ ಅನ್ನ ಕಂಡಿಲ್ಲ. ಹೀಗಾಗಿ ಭಾರತದಲ್ಲೇ ಇಂಜಿನ್ ಉತ್ಪಾದನೆಯನ್ನ ಮಾಡಬೇಕಾದಾಗ ಸಹಜವಾಗಿ ವಿದೇಶಿ ಕಂಪನಿಗಳ ಜೊತೆಯಲ್ಲಿ ಒಪ್ಪಂದವನ್ನ ಮಾಡ್ಕೊಳ್ಬೇಕಾಗುತ್ತೆ. ಉದಾಹರಣೆಗೆ ಈಗ GE ಎಲೆಕ್ಟ್ರಿಕ್ ಕಂಪನಿ ಏನಿದೆ, ಅವರಿಂದ ಒಂದು ಇಂಜಿನ್ ಅನ್ನ ಭಾರತ ಪಡೆದುಕೊಳ್ತಾ ಇದೆ. ಹೀಗಾಗಿ ಭಾರತದಲ್ಲೇ ನೀವು ತಯಾರು ಮಾಡಿ ಅಂತ ಹೇಳಿ ಭಾರತದ ಒತ್ತಾಯ ಆಗಿತ್ತು, ಭಾರತದ ಬೇಡಿಕೆ ಆಗಿತ್ತು. ಅದಕ್ಕೆ ಈಗ ಸ್ಪಂದನೆ ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇವತ್ತು ಒಪ್ಪಂದಕ್ಕೆ ಸಹಿ ಹಾಕುವಂತ ಸಾಧ್ಯತೆಗಳಿದಾವೆ. ಎರಡನೇದಾಗಿ ಪ್ರಿಡೇಟರ್ ಡ್ರೋನ್ಸ್ ಅಂತ ನಾವು ನೋಡ್ತಾ ಇದ್ವಿ. ಅಜರ್ಬೈಜಾನ್ ಒಂದು ಯುದ್ಧದ ಸಂದರ್ಭದಲ್ಲೂ ಕೂಡ ಗಮನಿಸಿದ್ವಿ. ಡ್ರೋನ್ಗಳು ಮಹತ್ವದ ಪಾತ್ರವನ್ನ ಇವತ್ತು ವಹಿಸ್ತವೆ. ಇವನ್ ಉಕ್ರೇನ್ ರಷ್ಯಾ ವಿಚಾರಕ್ಕೆ ಬಂದಾಗಲೂ ಕೂಡ ಡ್ರೋನ್ಗಳ ಪಾತ್ರ ಪ್ರಮುಖವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಅದು ಕೂಡ ಅಟ್ಯಾಕ್ ಡ್ರೋನ್ಸ್ ಗಳು ಸಾಕಷ್ಟು ಉಗ್ರವಾದಿಗಳನ್ನ ಪಿನ್ ಪಾಯಿಂಟ್ ಎಕ್ಯುರಸಿಯಲ್ಲಿ ಅಮೆರಿಕ ಕೂಡ ಈ ಡ್ರೋನ್ ಗಳನ್ನ ಬಳಸಿ ಹತ್ಯೆ ಮಾಡಿದೆ. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರಿಡೇಟರ್ಸ್ ಡ್ರೋನ್ ಗಳ ಒಪ್ಪಂದ ಬಹುತೇಕವಾಗಿ ಫೈನಲ್ ಆಗಿದೆ. $3 ಬಿಲಿಯನ್ ಒಪ್ಪಂದ ಇದು. ಅದರ ಜೊತೆಯಲ್ಲೂ ಕೂಡ ಸೈನ್ ಆಗುತ್ತೆ. ಅದು ಕೂಡ ಇವತ್ತು ಭಾರತಕ್ಕೆ ಬರುತ್ತೆ. ಈ ನಿಟ್ಟಿನಲ್ಲಿ ರಕ್ಷಣಾ ವ್ಯವಸ್ಥೆಯಲ್ಲಿ ಪ್ರಮುಖವಾದಂತಹ ಮೈಲಿಗಲ್ಲನ್ನ ಸಾಧಿಸಬೇಕಾಗುತ್ತೆ. ಜೊತೆಗೆ ಇವತ್ತು ನಮ್ಮ ನೇವಿಯಲ್ಲಿ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಗಳಿದಾವೆ. ಅವುಗಳಿಗೆ ಸಂಬಂಧಪಟ್ಟ ಹಾಗೆ ವಿಮಾನಗಳ ಕೊರತೆ ಇದೆ, ಅಂದ್ರೆ ಫೈಟರ್ ಜೆಟ್ ವಿಮಾನಗಳ ಕೊರತೆ ಇದೆ. ಆ ನಿಟ್ಟಿನಲ್ಲಿ F-18 ಹಾರ್ನೆಟ್ ಅನ್ನ ಭಾರತ ಪರ್ಚೇಸ್ ಮಾಡುತ್ತಾ ಅಥವಾ ಖರೀದಿಸುತ್ತಾ ಅಂತ ಕೂಡ ಪ್ರಶ್ನೆಗಳಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ಕುತೂಹಲಕ್ಕೆ ತೆರೆ ಬೀಳುತ್ತ ಸಮಯ ಬರ್ತಾ ಇದೆ. ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲೂ ಕೂಡ ಇವತ್ತು ಭಾರತಕ್ಕೆ ಅವಶ್ಯವಿರತಕ್ಕಂಥ ಟೆಕ್ನಾಲಜಿಯನ್ನು ಅಮೆರಿಕ ಕೊಡುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಎಲ್ಲ ವಿಚಾರಗಳನ್ನ ಗಮನಿಸಿದಾಗ ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಭೇಟಿ ಇದಾಗಿದೆ. ಆ ಭೇಟಿ ಈಗಷ್ಟೇ ಶುರು ಆಗಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಬೆಂಗಳೂರಿನಲ್ಲಿ ವಿಶ್ವ ಯೋಗ ದಿನವನ್ನ ಆಚರಣೆ ಮಾಡಲಾಗಿದೆ. ವಿಧಾನಸೌಧ ಮುಂಭಾಗ ನಡೆದ ಯೋಗದಲ್ಲಿ ರಾಜ್ಯಪಾಲರು ಸೇರಿದಂತೆ ಸಚಿವರು ಭಾಗಿಯಾಗಿದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಸಚಿವ ದಿನೇಶ್ ಗುಂಡೂರಾವ್, ಸ್ಪೀಕರ್ ಯುಟಿ ಖಾದರ್, ಶಾಸಕ ರಿಜ್ವಾನ್ ಹರ್ಷದ್, ಆರೋಗ್ಯ ಇಲಾಖೆ ಆಯುಕ್ತ ರಂದೀಪ್, ಆಯುಷ್ ಇಲಾಖೆಯ ಆಯುಕ್ತ ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯ ಶರವಣ, ಅಂತಾರಾಷ್ಟ್ರೀಯ ಅಥ್ಲೀಟ್ ಅಂಜು ಬಾಬಿ ಜಾರ್ಜ್, ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್, ನಟಿ ಭಾವನಾ ರಾಮಣ್ಣ ಉಪಸ್ಥಿತರಿದ್ದರು. ಹಾಗೆಯೇ ಲಾಲ್ಬಾಗ್ನಲ್ಲಿ BSF ಯೋಧರು ಯೋಗ ಮಾಡಿದ್ರು. 200ಕ್ಕೂ ಅಧಿಕ ಸೈನಿಕರು ಯೋಗದ ವಿವಿಧ ಆಸನಗಳನ್ನ ಪ್ರದರ್ಶನ ಮಾಡಿದ್ರು. ಹಾಗೆಯೇ ಬೆಂಗಳೂರಿನ BELನಲ್ಲಿ ಯೋಗ ದಿನಾಚರಣೆ ಮಾಡಲಾಯಿತು. 1000ಕ್ಕೂ ಹೆಚ್ಚು ಸಿಬ್ಬಂದಿ ಯೋಗ ಮಾಡಿದ್ರು. ಹಾಗೆಯೇ ಇಡೀ ರಾಜ್ಯದಾದ್ಯಂತ ಯೋಗ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಬೀದರ್, ಕೊಪ್ಪಳ, ಹಾಸನದಲ್ಲೂ ಯೋಗ ದಿನಾಚರಣೆಯನ್ನ ಮಾಡಲಾಯಿತು. ಜನರು ಖುಷಿಯಿಂದಾನೇ ಯೋಗವನ್ನ ಮಾಡಿರೋದನ್ನ ದೃಶ್ಯಗಳಲ್ಲಿ ಗಮನಿಸಬಹುದು. ಇಷ್ಟು ಮಾತ್ರ ಅಲ್ಲ, ಯಾದಗಿರಿ, ಬಾಗಲಕೋಟೆ, ಬಳ್ಳಾರಿಯಲ್ಲೂ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಿಸಲಾಯಿತು. ಯೋಗಾಸನವನ್ನ ಮಾಡುವುದರ ಮೂಲಕ, ಯೋಗ ಕ್ರಿಯೆಗಳನ್ನ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಯೋಗ ದಿನಾಚರಣೆಯನ್ನ ಆಚರಿಸಲಾಗಿದೆ. ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆಯಲ್ಲಿ ಯೋಗಾಸನವನ್ನ ಮಾಡಿರುವ ದೃಶ್ಯಗಳನ್ನ ಗಮನಿಸಬಹುದು. ಕೂತಿರುವ ಸ್ಥಳದಲ್ಲಿ ಅದೇ ರೀತಿಯಾಗಿ ಚಾಮರಾಜನಗರದಲ್ಲೂ ಯೋಗಾಸನವನ್ನ ಮಾಡಲಾಗಿದೆ. ತುಮಕೂರಿನಲ್ಲೂ ಯೋಗ ಪಟುಗಳು ಯೋಗ ಆಸನವನ್ನ ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿದೆ. ಅಷ್ಟು ಮಾತ್ರ ಅಲ್ಲ, ಯೋಗ ಅನ್ನೋದು ಅದು ಯಾರಿಗೂ ಕೂಡ ಕಷ್ಟ ಅಲ್ಲ. ಯಾವ ಏಜ್ ಅಲ್ಲೂ ಕೂಡ ಯೋಗ ಮಾಡಬಹುದು ಅನ್ನೋದಕ್ಕೆ ನೀವು ಅಜ್ಜಿ ಯೋಗ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸಬಹುದು. ಇದು ಬಾಗಲಕೋಟೆಯಲ್ಲಿ ಅಜ್ಜಿಯ ಯೋಗಾಸನದ ದೃಶ್ಯ.
ಇನ್ನು ಉತ್ತರಾಖಂಡದಲ್ಲಿ ಬಾಬಾ ರಾಮದೇವ್, ಹಿಮಾಚಲ ಪ್ರದೇಶದಲ್ಲಿ ಅನುರಾಗ್ ಠಾಕೂರ್ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಗೋರಖ್ಪುರದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್, ಜಮ್ಮುವಿನಲ್ಲಿ ಬಿಎಸ್ಎಫ್ ಯೋಧರು ಯೋಗ ದಿನಾಚರಣೆಯನ್ನ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಐಎನ್ಎಸ್ ವಿಕ್ರಾಂತ್ನಲ್ಲಿ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ರು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಯೋಗ ಮಾಡಿದ್ರು. श्वासों पर भी नियंत्रण, शरीर पर विचार भाव फिर बाद में एंटी क्लॉकवाइज भी घुमाएंगे. बहुत प्रॉब्लम हो रही है, फिर बाईं ओर, फिर नीचे की ओर, ऐसे अपने दोनों हथेलियों को आपस में मलते हुए ಯೋಗ ಮಾಡುವವರಿಗೆ, ಪ್ರತಿದಿನ ಯೋಗ ಅಭ್ಯಾಸ ಮಾಡುವವರಿಗೆ ಯಾವುದೇ ಕಷ್ಟ ಆಗೋದಿಲ್ಲ. ಆದರೆ ಮೊದಲ ಬಾರಿಗೆ ಮಾಡುವವರಿಗೆ ಒಂದಷ್ಟು ಆಸನಗಳು ಕಷ್ಟ ಆಗಬಹುದು. ಆದರೆ ಎಲ್ಲರೂ ಯೋಗ ಮಾಡುವುದರ ಮೂಲಕ ನಮ್ಮ ಆರೋಗ್ಯವನ್ನ, ಮಾನಸಿಕ ಆರೋಗ್ಯವನ್ನ ಸದೃಢಗೊಳಿಸುವುದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇವತ್ತಿನ ಯೋಗ ದಿನಾಚರಣೆ ಎಲ್ಲರೂ ಪಾಲ್ಗೊಂಡು ಯೋಗ ಮಾಡಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಿರ್ಬೋದು, ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು, ಅದೇ ರೀತಿಯಾಗಿ JP ನಡ್ಡಾ ಅವರು ಕೂಡ ಯೋಗವನ್ನ ಮಾಡಿರೋದನ್ನ ಗಮನಿಸ್ತಾ ಇದ್ವಿ. ಇನ್ನು ನೋಯ್ಡಾದಲ್ಲಿ, ದೆಹಲಿಯಲ್ಲಿ, ಮಧ್ಯಪ್ರದೇಶದಲ್ಲಿ, ಇಡೀ ರಾಜ್ಯದಾದ್ಯಂತ ಕೂಡ ಯೋಗ ದಿನಾಚರಣೆಯನ್ನ ಇವತ್ತು ಆಚರಿಸಿದ್ದನ್ನ ಗಮನಿಸಬಹುದು. ನೋಯ್ಡಾದಲ್ಲಿ ಸ್ಮೃತಿ ಇರಾನಿ ಅವರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಯೋಗಾಸನವನ್ನ ಮಾಡಿದ್ರು. ಅದೇ ರೀತಿಯಾಗಿ ದೆಹಲಿಯಲ್ಲೂ ಕೂಡ ಓಂ ಬಿರ್ಲಾ ಅವರು ಯೋಗಾಸನವನ್ನ ಮಾಡಿದ್ರು. ಯೋಗ ದಿನಾಚರಣೆ ಪ್ರಯುಕ್ತ ಇಡೀ ದೇಶದಾದ್ಯಂತ ಯೋಗದ ಆಸನಗಳನ್ನ ಮಾಡೋದ್ರ ಮೂಲಕ ಈ ಒಂದು ದಿನವನ್ನ ಅರ್ಥಪೂರ್ಣವಾಗಿ ಮಾಡಲಾಗಿದೆ. ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.